ಶಕ್ತಿ ಯೋಜನೆಯಿಂದ ಮೈಲುಗಲ್ಲು ಬಸ್ನಲ್ಲಿ ಪ್ರಯಾಣಿಸಿದ ಶಾಸಕ ಗಣೇಶ್ ಹುಕ್ಕೇರಿ. ಕಾಂಗ್ರೆಸ್ನ ಶಕ್ತಿ ಯೋಜನೆ ಪರಿಣಾಮದಿಂದಾಗಿ 2ನೇ ವರ್ಷದಲ್ಲಿ ಉಚಿತ ಬಸ್ಗಳಲ್ಲಿ ಪ್ರಯಾಣಿಸಿದ ಮಹಿಳೆಯರ ಸಂಖ್ಯೆ ಒಟ್ಟು 500 ಕೋಟಿಗೆ ತಲುಪಿದ ಹಿನ್ನೆಲೆಯಲ್ಲಿ ಸದಲ್ಗಾ ಪಟ್ಟಣದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಬಸ್ನಲ್ಲಿ ಪ್ರಯಾಣಿಸಿ ಗಮನ ಸೆಳೆದರು. ರಾಜ್ಯ ಶಕ್ತಿ ಯೋಜನೆಯಡಿ ಉಚಿತ ಬಸ್ಗಳಲ್ಲಿ ಪ್ರಯಾಣಿಸಿದ ಮಹಿಳೆಯರ ಸಂಖ್ಯೆ ಒಟ್ಟು 500 ಕೋಟಿಗೆ ತಲುಪಿದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮದ ಬಳಿಕ ಬಸ್ನಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಪ್ರಯಾಣಿಸಿದರು. ಬಳಿಕ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಶಕ್ತಿ ಯೋಜನೆ ಜಾರಿಯಾದ 2ನೇ ವರ್ಷದಲ್ಲಿ 500 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಿಸಿದ ದಾಖಲೆ ಬರೆದಿದ್ದಾರೆ. 2023ರ ಜೂನ್ 11ರಂದು ಆರಂಭವಾಗಿದ್ದ ಈ ಯೋಜನೆಗೆ ಮಹಿಳೆಯರು ಬಹು ಉಪಕಾರ ಎಂದಿದ್ದು, ಕೆಎಸ್ಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಬರೋಬ್ಬರಿ 500 ಕೋಟಿ ಮಹಿಳಾ ಪ್ರಯಾಣಿಕರು ₹1 ಹಣ ನೀಡದೆ ಉಚಿತವಾಗಿ ಪ್ರಯಾಣಿಸಿದ್ದಾರೆ ಎಂದು ಅವರು ಪಂಚ ಗ್ಯಾರಂಟಿ ಯೋಜನೆಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ. ಜನರು ಸಹ ಇದರ ಲಾಭವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಉಪಮುಖ್ಯಮಂತ್ರಿ ಆದ ಡಿಕೆ ಶಿವಕುಮಾರ್ ಸಾಹೇಬರಾಗಲಿ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಆಗಲಿ, ಈ ಸಂದರ್ಭದಲ್ಲಿ ನಿಮ್ಮ ಪರವಾಗ ನಾ ಎಲ್ಲ ಇಡೀ ಸರ್ಕಾರದವ್ರಿಗೆ ಈ ಸಂದರ್ಭದಲ್ಲಿ ನಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈಗ ಅವ್ರು ಹೇಳಿದ್ರು, ನಾವೊಂದು ಶಾಸಕರಾದ್ಮೇಲೆ ನಿಮ್ಗೆ ಇವೆಲ್ಲ ಸ್ಕೀಮ್ ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗೈತಿ. ನಿಜವಾಗ ನೀವು ಒಂದು ಒಳ್ಳೆ ಪ್ರತಿನಿಧಿ ಆಯ್ಕೆ ಮಾಡಿದ ಮೇಲೆ ಈ ಎಲ್ಲ ಸ್ಕೀಮ್ ತಮ್ಮ ಮನೆ ಬಾಗಿಲು ಮುಟ್ಟಿಸುವಂಥ ಪ್ರಾಮಾಣಿಕ ವ್ಯವಸ್ಥೆ ನಮ್ಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಿದಾರಂತ ಈ ಸಂದರ್ಭದಲ್ಲಿ ನಾ ನಿಮ್ಗೆಲ್ಲರಿಗೂ ಹೇಳಿ ಬೆಳೆಸ್ತೀನಿ. ಇವತ್ತು ಸರ್ಕಾರದಿಂದ ಹಲವಾರು ಯೋಜನೆಗಳು, 5 ಯೋಜನೆಗಳು ನಾವು ಏನು ಅನೌನ್ಸ್ಮೆಂಟ್ ಮಾಡಿದೆವು, ನಿಜವಾಗೂ ಪ್ರತಿಯೊಬ್ಬರು ರೈತರ ಮನೆ ಬಾಗಿಲು ತಂದು ಮುಡಿಸುವಂಥ ಒಂದು ಪ್ರಾಮಾಣಿಕ ಯೋಜನೆ ನಾವು ಯಾಕೆ ಕೊಟ್ಟಿದ್ದೀವಿ ಅಂದ್ರೆ, ನೀವು ಮನೆ ಆದಾಯ ಹೆಚ್ಚಬೇಕು. ಮನೆಯಾಗ ನಿಮ್ಗೆ ಇವತ್ತು ಏನೆಲ್ಲ ನೋಡಿ, ಅಲ್ಲಿ ಕೂಸ ಅದೇನು ಒಂದು ನಮ್ಮ ತಂಗಿ ಕುಂತಿದ್ದಳು, ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು. ಮುಂದಿನ ದಿನಮಾನದಾಗ ಬಸ್ಸು ಕೂಡ ನಮ್ಮ ಸರ್ಕಾರದವ್ರು ಯಾಕೆ ಇವತ್ತು ಫ್ರೀ ಮಾಡಿದ್ರಂದ್ರೆ, ಇಡೀ ರಾಜ್ಯದಾಗ ನಿಮ್ಮ ಹುಡುಗರು ಎಲ್ಲಿ ಉಡುಪಿದಾಗ ಕಲೀಲಿ, ಮಂಗಳೂರದಾಗ ಕಲೀಲಿ, ಬೆಳಗಾವದಾಗ ಕಲೀಲಿ, ನಿಮ್ಮ ಹುಡುಗರಿಗೆ ಹೋಗಿ ಭೇಟಿಯಾಗಬೇಕು. ಅವ್ರು ಯಾವ ರೀತಿ ಒಂದು ಶಿಕ್ಷಣ ಹೋಗುತ್ತಾರೋ, ಬರೀ ಈ ಒಂದು ಯೋಜನೆಯಿಂದ ಸಾಕಷ್ಟು ನಮ್ಮ ದೇವಸ್ಥಾನ ಆಗಲಿ, ಮಠ ಮಂದಿರ ಎಲ್ಲ ಕೂಡ ಇವತ್ತು ನಿಮ್ಮ ಒಂದು ಪ್ರಾರ್ಥನಾ ಒಂದು ಈ ಯೋಜನೆಯಿಂದ ಸಾಕಷ್ಟು ಈ ಭಾಗದಾಗ ಅಭಿವೃದ್ಧಿ ಆಗುವಂಥ ಒಂದು ಒಳ್ಳೆಯ ವ್ಯವಸ್ಥೆ ಆಗೈತಿ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿದಿರಿ. ಇವತ್ತು ನಿಜವಾಗೂ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ನಮಗೆಲ್ಲ ಯಾರ ಹೆಸರು ತಗೊಂಡ್ರೆ ಎಲ್ಲ ನಮ್ಮ ಕುಟುಂಬದವರು ಸತತವಾಗಿ 4 ದಶಕದಿಂದ ನಮ್ಮ ಬೆನ್ನಲ್ಲಿ ನಿಂತ ನಮ್ಮ ಮಂತಾನಾಗಲಿ ವೈಯಕ್ತಿಕ ನಮ್ಗಾಗಲಿ ನೀವು ಏನು ಸಹಕಾರ ಕೊಟ್ಟಿದ್ದೀರಿ. ನಿಜವಾಗೂ ಈ ಸಂದರ್ಭದಾಗ ನಾನು ನಿಮ್ಮ ಅಭಿನಂದನೆ ಹೇಳುತ್ತಾ, ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ವಿಶೇಷವಾಗಿ ನಾ ಸದಲ್ಗದಾಗ ಯಾಕೆ ಕಾರ್ಯಕ್ರಮ ತಗೊಂಡಿನಂದ್ರೆ, ಅವರ ಚಿಕ್ಕೋಡ್ಯಾಗ ಮಾಡುವಂತ ಹೇಳಾಗಿದೆ. ಬೇಡ, ಈ ಯೋಜನೆ ಈ ಭಾಗದಾಗ ಗಡಿ ಭಾಗದ ನಮ್ಗೇನು ಸದಲ್ಗ ಚಾಲು ಆಗ್ತೈತಿ, ಇಲ್ಲೇ ಕಾರ್ಯಕ್ರಮ ನೀವು ಮಾಡ್ರಿ ಅಂತ ನಾ ಮೊನ್ನೆ ಅವ್ರಿಗೆ ಫೋನ್ ಮುಖಾಂತರ ಅವ್ರಿಗೆ ಹೇಳಿ ಇಲ್ಲಿ ಕಾರ್ಯಕ್ರಮದಾಗ ಸದಲ್ಗ ತಗೊಂಡಿವು. ಮುಂದಿನ ದಿನಮಾನದಾಗ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗ್ತೈತಿ, ಸದಲ್ಗ ತಾಲೂಕು ಆಗ್ತೈತಿ. ಅದನ್ನು ನಿಮ್ಗೆಲ್ಲರೂ ಕೂಡ ಇವತ್ತು ಸರ್ ಹೇಳಿದ್ರು, ಇಲ್ಲಿ ಕೇಂದ್ರ ವಿದ್ಯಾಲಯ ಆಗಲಿ, ಮೌಲಾನಾ ಕಾಲೇಜ್ ಆಗಲಿ, PU ಕಾಲೇಜ್, ಡಿಗ್ರಿ ಕಾಲೇಜ್ ಆಗಲಿ, ಏನೇನು ಸೌಲಭ್ಯ ಐತಿ, ನಾನಾಗಲಿ ಪ್ರಕಾಶ್ ಅಣ್ಣ ಹುಕ್ಕೇರಿ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆ ನಿರ್ಮಾಣಕ್ಕೆ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮನೆಗೆ ಒಳ್ಳೆ ರೀತಿ ಆಗ್ಬೇಕಂತ ಇಷ್ಟೆಲ್ಲರೂ ಪ್ರಯತ್ನ ಮಾಡಿ ನಾವು ಇಷ್ಟೆಲ್ಲ ಈ ಭಾಗದ ಕೆಲಸವನ್ನು ಮಾಡಕತ್ತೀವಿ. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಇಲ್ಲದರು. ಮುಂದಿನ 4 ತಿಂಗಳಲ್ಲಿ ಸದಲ್ಗ ಇನ್ನು ಎಲ್ಲಿ ರೋಡ ಪೈಪ್ಲೈನ್ ಉಳಿದೈತಿ, ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಕಡೆಯಿಂದ 10 ಕೋಟಿ ರೂಪಾಯಿ ಅನುದಾನ ನಿಮ್ಮ ಮುನ್ಸಿಪಾಲಿಟಿ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮದಾಗ ಪ್ರಕಾಶ್ ಅಣ್ಣ ಅವರು ಕೂಡ ತಮ್ಮೆಲ್ಲರಿಗೂ ಒಂದು ಅಭಿನಂದನೆ ಕೂಡ ಹೇಳಿದರು. ನಾ ಈ ಸಂದರ್ಭದಾಗ ನಮ್ಮ ಎಲ್ಲ ಸ್ತ್ರೀ ಶಕ್ತಿ ಭೂಮಿದವರು, ನಮ್ಮ ತಾಯಿ ಮಾತಲ್ಲಿ ಎಲ್ಲಾದರೂ ನಾವು ವಿಶೇಷವಾಗಿ ನಾವು ಸರ್ಕಾರದಿಂದ 1 ಲಕ್ಷ ರೂಪಾಯಿ ಒಂದೊಂದು ಸಂಘ ಕೊಡಾಗಿದ್ದೀವಿ. ಅದು ದಯವಿಟ್ಟು ಸರಿಯಾಗಿ ರೀತಿ ನಾವು ಉಪಯೋಗ ಮಾಡಿಕೊಂಡ ಅದು ತಿರುಗಿ ಸರ್ಕಾರ ಮರುಪಾವತಿ ಮಾಡಿ ನಿಮ್ಮ ಕುಟುಂಬ ಆಗಲಿ ನಿಮ್ಮ ಮಕ್ಕಳ ಭವಿಷ್ಯ ಚಲೋ ಮಾಡಲಿ ಅಂತ ಹೇಳಿ ಕೈ ಮುಗಿದ ನಿಮ್ಗೆ ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ರಾಜು ಗುಂಡಕಲ್ಲೆ, ಉಪಾಧ್ಯಕ್ಷ ವಿಜಯಲಕ್ಷ್ಮಿ ಸಂತೋಷ್ ನವಿಲೆ, ಗ್ಯಾರಂಟಿ ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್, ಸುದರ್ಶನ್ ಕೋತ್, ಅರುಣ್ ದೇಸಾಯಿ ಮಾತನಾಡಿದರು. ರಾಜಶ್ರೀ ಅನುರೆ, ಸಂತೋಷ್ ನವಲೆ, ಉದಯ್ ಬದ್ನೇಕಾಯಿ, ರವಿ ಗೋಸಾವಿ, ಸತೀಶ್ ಪಾಟೀಲ್, ಭೀಮಾ ಮಾಳ್ಗೆ,
ಅತಾವುಲ್ಲಾ ಮುಜಾವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.